ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತಿನ ಕಾಲಮಾನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು. ಸೊ ಅದೇ ರೀತಿ ಡ್ರೀಮ್ಗಳಂತ ತುಂಬಾ ಇರುತ್ತೆ. ಸ್ವಂತ ಕಾರ್ ತೊಗೋಬೇಕು ಅಂತ ಇರುತ್ತೆ. ಸೊ ಅದೇ ರೀತಿ ಬ್ಯಾಂಕ್ ಬ್ಯಾಲೆನ್ಸು ಜಾಸ್ತಿ ಯಾವಾಗಲೂ ಇರಬೇಕು ಅನಿಸುತ್ತೆ. ಯಾಕೆ ನಾವು ಒಂದು ಕಡೆ ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗಬೇಕು ಅಥವಾ ಅಂದ್ಕೊಂಡಿದ್ದು ತೊಗೋಬೇಕು ಅಂತಂದರೆ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಇರಬೇಕು. ಸೊ ಅದ್ರ ಜೊತೆಗೆ ನಮ್ಗೆ ಅಂದ್ಕೊಂಡಿದ್ದು ಸೈಟ್ ತೊಗೊಳೋದೇ ಆಗ್ಬೋದು, ಮನೆ ಕಟ್ಟೋದೇ ಆಗ್ಬೋದು, ಪ್ರತಿಯೊಂದು ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಫುಲ್ಫಿಲ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಇವತ್ತಿನ ಕಾಲಮಾನದಲ್ಲಿ ಎಲ್ಲದನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಇಷ್ಟೇ, ಇವತ್ತು ನಮ್ಮ ದುಡಿಮೆ ಅನ್ನೋದು ಕಡಿಮೆ ಇದೆ. ಅಂದರೆ ನಮ್ಮ ದುಡಿಮೆಗೆ ತಕ್ಕಂಥ ಒಂದು ವರಮಾನ ಅನ್ನೋದು ಸಿಗ್ತಾಯಿಲ್ಲ. ಸೊ ಹಾಗಾಗಿ ನಮ್ಮ ಆಸೆಗಳನ್ನೆಲ್ಲ ನಾವು ಬರೀ ಆಸೆ ಕನಸು ಕಾಣ್ಲಿಕ್ಕೆ ಮಾತ್ರ ಆಗ್ತಾಯಿದೆ. ಇವತ್ತು ಅದನ್ನು ನನಸು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಈ ಏನು ಹೇಳಕ್ಕೆ ಹೊಟ್ಟಿದ್ದೀನಿ ಅಂತಂದರೆ, ಇವತ್ತು ತುಂಬ ಜನ ಶ್ರೀಮಂತಿಕೆಯ ಲೈಫನ್ನು ಅನುಭವಿಸ್ತಾ ಇರೋರು ಪ್ರಪಂಚದಲ್ಲಿ ಒಂದು 5% ಮಾತ್ರ. ಇನ್ನು 95% ಜನ ಜೀವನ ಮಾಡ್ತಿರೋದು ಬರೀ ಕನಸುಗಳಲ್ಲಿ ಮಾತ್ರ ಜೀವನ ಮಾಡ್ತಿದ್ದಾರೆ. ಸೊ ಅಂದ್ಕೊಂಡಿದ್ದನ್ನು ಲೀಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಲೈಫ್ ಬೇರೆ, ಲೈಫ್ ಸ್ಟೈಲ್ ಬೇರೆ. ಲೈಫ್ ಸ್ಟೈಲ್ ಅಂತಂದರೆ ಅಂದ್ಕೊಂಡಿದ್ದನ್ನು ನಾವು ಫುಲ್ಫಿಲ್ ಮಾಡ್ತಾ ಹೋಗೋದನ್ನೇ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಸೊ ಲೈಫ್ ಅಂತಂದರೆ ಇರೋದರಲ್ಲಿ ನಾವು ಅಡ್ಜಸ್ಟಿಂಗ್ ಮಾಡ್ಕೊಂಡು ಬದುಕೋದನ್ನೇ ಲೈಫ್ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ಲೈಫ್ ಸ್ಟೈಲಿಗೆ ಹೋಗಬೇಕು ಅಂತ ಎಲ್ರಿಗೂ ಆಸೆ ಇದೆ. ಆದರೆ ಇದು ಯಾವುದೂ ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಇಷ್ಟೇ, ಇವಾಗ ನಮಗೆ ಸಿಕ್ಕಿರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ಗಳು, ಅದರಲ್ಲಿ ಏನು ನಾವು ಅಂದ್ಕೊಂಡಂಗೆ ನಮ್ಮ ಕೆಲಸಕ್ಕೆ ತಕ್ಕಂಥ ವ್ಯಾಲ್ಯೂಗೆ ತಕ್ಕಂಥ ಆ ಮನಿ ಅನ್ನೋದು ನಮಗೆ ಸಿಗ್ತಾಯಿಲ್ಲ, ಸ್ಯಾಲ್ರಿ ಅನ್ನೋದು ಸಿಗ್ತಾಯಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಒಂದು ಕನಸು ಅನ್ನೋದು ಹಾಗೇ ಉಳಿದಿದೆ ಹೊರತು ನನಸಂತೂ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿರೋದು ಏನಂತಂದರೆ, ಇವತ್ತು ನನಗೆ ಒಂದು ಸಿಕ್ಕಿರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಖುಷಿಯಾದ ಒಂದು ಪ್ಲ್ಯಾಟ್ಫಾರ್ಮ್. ತುಂಬಾ ಖುಷಿ ಅನಿಸುತ್ತೆ ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಕ್ಕೆ. ಯಾಕಂತಂದರೆ ಇವತ್ತು ಹ್ಯಾಪಿ ಹೆಲ್ತ್ ಇಂಡಿಯಾ ಅಂತ ಒಂದು ಕಂಪನಿ ಮುಖಾಂತರ ನನಗೆ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿದೆ. ಯಾಕಂದರೆ ಇವತ್ತು ಸಣ್ಣ ಪುಟ್ಟ ಕನಸುಗಳನ್ನ ಈಡೇರಿಸೋಕ್ಕೆ ಸಾಧ್ಯ ಆಗ್ತಿದೆ. ಅದ್ರ ಜೊತೆಗೆ ಇವತ್ತು ಏನಂತಂದರೆ ತುಂಬಾ ಕೆಮಿಕಲ್ ಬಳಸಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ತಿಂದು ಇವತ್ತು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಆರೋಗ್ಯಗಳೆಲ್ಲ ಕೆಟ್ಟೋಗ್ತಾ ಇದೆ. ಸೊ ಇವತ್ತು ದಿನೇ ದಿನೇ ನಾವು ನಮ್ಮ ಆರೋಗ್ಯನ ನಾವೇ ಕೆಡಿಸ್ಕೊತಾ ಇದ್ದೀವಿ. ಅದೇ ರೀತಿ ನಮ್ಮ ಆಯುಷನ್ನು ನಾವು ಕಡಿಮೆ ಮಾಡ್ತಾ ಬರ್ತಾಯಿದ್ವಿ. ಯಾಕೆ ಅಂತಂದರೆ ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಗಳಲ್ಲೂ ಇವತ್ತು ಕೆಮಿಕಲ್ ಅನ್ನೋದನ್ನು ಮಿಶ್ರಣ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಮ್ಮ ಆರೋಗ್ಯನೂ ಕಡಿಮೆ ಆಗ್ತಾಯಿದೆ. ಸೊ ಇವತ್ತು ನಾವು ನಮ್ಮ ಜೀವನನೇ ಆಯುಷ್ಯ ಕಡಿಮೆ ಆಗ್ತಾಯಿದೆ ಅಂತಂದರೆ ನಮ್ಮ ಲೈಫಲ್ಲಿ ಬೇಕಾಗಿರ್ತಕ್ಕಂಥ ಅಚೀವ್ಮೆಂಟ್ ಮಾಡೋದನ್ನು ಕೂಡ ಆಗ್ತಾಯಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಮಾಡ್ಕೊಳ್ತಾ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ನಮ್ಮ ಆರೋಗ್ಯನ ಉಳಿಸ್ಕೊಳೋಕ್ಕೋಸ್ಕರ ಇವತ್ತು ಹ್ಯಾಪಿ ಹೆಲ್ತ್ ಇಂಡಿಯಾ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಪ್ರೊವೈಡ್ ಮಾಡ್ತಿದೆ ಪ್ರಾಡಕ್ಟ್ಗಳನ್ನು. ಸೊ ಇದ್ರ ಮುಖಾಂತರ ಇವತ್ತು ನನ್ನ ಲೈಫನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತಂದರೆ, ಇವತ್ತು ತುಂಬ ಜನ ಮಧ್ಯವರ್ತಿಗಳು ಬಂದು ಇವತ್ತು ಪ್ರತಿಯೊಂದು ಪ್ರಾಡಕ್ಟ್ಗಳು ಎಲ್ರಿಗೂ ರೀಚ್ ಇರ್ತಕ್ಕಂಥದ್ದು. ಸೊ ಇವತ್ತು ನೋಡ್ಬೋದು, ತುಂಬ ಜನ ಯಾವುದೇ ಒಂದು ಪ್ರಾಡಕ್ಟ್ ಬರ್ತಾಯಿದೆ ಅಂತಂದರೆ ಅದಕ್ಕೆ ಮಧ್ಯವರ್ತಿಗಳಿಲ್ಲದೆ ಏನೂ ಬರ್ತಾಯಿಲ್ಲ ಒಂದು ಮಾರ್ಕೆಟಿಂಗಿಗೆ. ಸೊ ಇವತ್ತು ಮಧ್ಯವರ್ತಿಗಳೆಲ್ಲ ಏನು ಬೆಳೀತಾ ಇದ್ದಾರೋ ಅದನ್ನು ತಪ್ಪಿಸಿ ಇವತ್ತು ಎಲ್ಲರೂ ಕೂಡ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಎಲ್ಲರೂ ಕೂಡ ಆರೋಗ್ಯನ ಉಳಿಸ್ಕೊತ ಅದ್ರ ಜೊತೆಗೆ ಒಂದು ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಹ್ಯಾಪಿ ಹೆಲ್ತ್ ಇಂಡಿಯಾ ನಮಗೆ ಕಂಪನಿ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡ್ತಾಯಿದೆ. ಸೊ ಇವತ್ತು ಇದನ್ನು ಬಳಸ್ಕೊಂಡು ನನ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ತಾ ನನ್ನ ಮತ್ತು ನನ್ನ ಕುಟುಂಬದ ಆರೋಗ್ಯನ ಉಳಿಸ್ಕೊಳೋದಕ್ಕೆ ಇವತ್ತು ನಾನು ಟ್ರೈ ಮಾಡ್ತಾಯಿದ್ದೇನೆ. ಇದರಿಂದ ಸಾಧ್ಯ ಆಗ್ತಾಯಿದೆ. ಸೊ ನಾನು ಏನು ನಿಮಗೆ ಹೇಳಲಿಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಕೂಡ ಈ ಕಂಪನಿಯ ಬಗ್ಗೆ ತಿಳ್ಕೊಳ್ಳಿ, ಕಂಪನಿಯ ಬಗ್ಗೆ ಅರ್ಥ ಮಾಡಿಕೊಂಡು ನೀವು ಕೂಡ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ತಾ, ಸೊ ಅದ್ರ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನ್ನ ವೀಡಿಯೋನ ನಾನು ವೈಂಡ್ ಅಪ್ ಮಾಡ್ತಿದ್ದೇನೆ. ಇದ್ರ ಜೊತೆಗೆ ಇನ್ನು ಇದರ ಬಗ್ಗೆ ವಿಷಯಗಳನ್ನು ಹೇಳಲಿಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ವೀಡಿಯೋನ ವೈಂಡ್ ಅಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.